ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗಳಿಗೋಸ್ಕರ ಬ್ಲೌಸಿಂದ ಅಳತೆ ತಗೊಂಡು ಸಾದಾ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಅಳತೆ ಬ್ಲೌಸ್ನ ಮೊದಲು ನಾವು ನೀಟಾಗಿ ಹಾಕ್ಕೊಳ್ಬೇಕು. ಈ ರೀತಿ ಇದನ್ನು ಅಳತೆ ಬ್ಲೌಸ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಈಗ ಬ್ಲೌಸ್ ವಿಡ್ತ್ ಅಳತೆ ತಗೊಳ್ಳೋಣ. ಫಸ್ಟು ಇಲ್ಲಿ ಬ್ಲೌಸ್ ವಿಡ್ತು 9 ಇಂಚ್ ಇದೆ. ಇದಕ್ಕೆ ನಾವು 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ. ಬ್ಲೌಸ್ದು ವಿಡ್ತು 9 ಇಂಚು ಪ್ಲಸ್ 1.5 ಇಂಚು, ಟೋಟಲಿ ಬ್ಲೌಸ್ ವಿಡ್ತ್ ಎಷ್ಟಾಯಿತು 10.5 ಇಂಚಿಗೆ ನಾವು ಬ್ಲೌಸ್ ವಿಡ್ತು ತೊಗೊಳ್ಬೇಕಾಗುತ್ತೆ. ಈಗ ಬ್ಲೌಸ್ದು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಶೋಲ್ಡರಿಂದ ಈ ರೀತಿ ಅಳತೆ ಟೇಪ್ನ ಕರೆಕ್ಟಾಗಿ ಇಟ್ಕೊಂಡು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಬ್ಲೌಸ್ ಲೆಂತ್ 12 ಇಂಚ್ ಇದೆ. ಇದಕ್ಕೆ ನಾವು ಇಲ್ಲಿ ಸ್ಟಿಚಿಂಗೋಸ್ಕರ ಮೇಲ್ಗಡೆ 1/2 ಇಂಚು, ಆಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ ಹತ್ರ 1 ಇಂಚಿಗೆ ಸ್ಟಿಚಿಂಗೋಸ್ಕರ, ಅಂದರೆ ಟೋಟಲಿ 14 ಇಂಚಿಗೆ ನಾವು ಬ್ಲೌಸ್ ಲೆಂತ್ನ ತೊಗೊಳ್ಬೇಕು. ಈ ರೀತಿ ವಿಡ್ತು ಮತ್ತು ಲೆಂತು ಅಳತೆ ತೊಗೊಳ್ಬೇಕು. ಈಗ ಫ್ರಂಟ್ ನೆಕ್ ಲೆಂತ್ಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ 6 ಇಂಚ್ ಇದೆ. ಇಲ್ಲಿ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ 5.5 ಇಂಚಿಗೆ ಆರ್ಮೋಲ್ ಇದೆ. ಈಗ ಇಲ್ಲಿ ಬ್ಲೌಸ್ದು ವಿಡ್ತು 10.5 ಇಂಚು, ಆಮೇಲೆ ಲೆಂತು 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಲೌಸ್ ಪೀಸ್ನ ಅಂಚೆ ಇರುತ್ತಲ್ಲ, ಇದನ್ನು ಈ ರೀತಿ ತೊಗೊಂಡು ಈ ರೀತಿ 2 ಫೋಲ್ಡಾಗಿ ಹಾಕ್ಕೊಳ್ಬೇಕು. ಇಲ್ಲಿ ಬ್ಲೌಸ್ ವಿಡ್ತು ಅಳತೆ ತೊಗೊಳ್ಬೇಕು ಮೊದಲು. ಇಲ್ಲಿ 10.5 ಇಂಚಿಗೆ ಬ್ಲೌಸ್ ವಿಡ್ತು ಅಳತೆ ತೊಗೊಳ್ತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಈ ರೀತಿ ಬ್ಲೌಸ್ ವಿಡ್ತು ಅಳತೆ ತೊಗೊಂಡು ಕಟ್ ಮಾಡ್ಕೊಂಡಾಯಿತು. ಈಗ ಇದನ್ನು ಮತ್ತೆ 4 ಫೋಲ್ಡಾಗಿ ಹಾಕ್ಕೊಂಡು ಈಗ ಇದರ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದು ಓಪನ್ ಸೈಡ್ ಇದೆ, ಇಲ್ಲಿ ನೋಡ್ಬೋದು. ಇದು 4 ಪೀಸ್ ಇದೆ. ಈ ರೀತಿ ಇದನ್ನು ತಿರ್ಸ್ಕೊಂಡು ಇದು ಕ್ಲೋಸ್ ಸೈಡು, ಇಲ್ಲಿ ನೋಡ್ಬೋದು. ಈಗ ಬ್ಲೌಸ್ ಲೆಂತು 14 ಇಂಚಿಗೆ ತೊಗೊಳ್ಬೇಕು ನಾವು. ಇದು 14 ಇಂಚಿಗೆ ಇದೆ ಕರೆಕ್ಟಾಗಿ. ಈಗ ಬ್ಲೌಸು ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಅಳತೆ ಬ್ಲೌಸ್ನ ನೀಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಬ್ಲೌಸ್ದು ಫ್ರಂಟ್ ನೆಕ್ ಲೆಂತ್ ಎಷ್ಟಿದೆ 6 ಇಂಚಿದೆ. ಇಲ್ಲಿ ಆರ್ಮೋಲ್ದು 5.5 ಇಂಚಿದೆ. ಈಗ ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಲೆಂತು 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ಬೇಕು. ನಾವು ನೆಕ್ನ ವಿಡ್ತಿಗೆ 2 ಇಂಚು ಇಲ್ಲ 2.5 ಇಂಚಿಗೆ ತೊಗೊಳ್ಬೇಕು. ಈಗ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಅಳತೆ ಬ್ಲೌಸ್ನ ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ಶೋಲ್ಡರ್ 12 ಇಂಚಿದೆ, ಅದರ ಅರ್ಧಕ್ಕೆ ತೊಗೊಳ್ಬೇಕು ನಾವು. ಅಂದರೆ 6 ಇಂಚಿಗೆ ನಾವು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 6 ಇಂಚಿಗೆ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಾಯಿತು. ಇಲ್ಲಿ ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಳೋಣ. 5.5 ಇಂಚಿಗೆ ಆರ್ಮೋಲ್ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಬೇಕು. ಈಗ ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ 1 ಇಂಚಿಗೆ. ಇದು ಬ್ಯಾಕ್ ಪಾರ್ಟ್ದು, ಇದು ಫ್ರಂಟ್ ಪಾರ್ಟ್ದು ಆರ್ಮೋಲ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನೆಕ್ ಹತ್ರ ಕೆಳಗಡೆ 3 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಈ ಸೈಡು 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದು ಕ್ರಾಸ್ ಬೆಲ್ಟ್ ಶೇಪ್ನ ಹಾಕ್ಕೊಳ್ಬೇಕು. ಈಗ ಟಕ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಇದರ ಅರ್ಧಕ್ಕೆ ಎಷ್ಟಿದೆ ಅಂತ ಅಳತೆ ತೊಗೊಂಡು ಅದರ ಅರ್ಧಕ್ಕೆ ಒಂದು ಈ ರೀತಿ ಪಾಯಿಂಟ್ ಹಾಕ್ಕೊಂಡು ಟಕ್ಸ್ ಮಾರ್ಕ್ನ ಮಾಡ್ತಾಯಿದ್ದೀನಿ. ಇದು ಹುಕ್ಪಟ್ಟಿ ಮತ್ತು ಕಾಜಾಪಟ್ಟಿ ಸೈಡ್ ಟಕ್ಸು. ಇದು ಮೇನ್ ಟಕ್ಸು. 3.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇನ್ ಟಕ್ಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಯೂ ಕೂಡ ಇದರ ಅರ್ಧಕ್ಕೆ ಎಷ್ಟಿದೆ ಅಂತ ಅಳತೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ಟಕ್ಸ್ನ. ಇಲ್ಲಿ ಮೇನ್ ಟಕ್ಸ್ನಿಂದ ಸ್ಟ್ರೇಟಾಗಿ ಬರೋ ಥರ ಆರ್ಮೋಲ್ ಹತ್ರ ಟಕ್ಸ್ ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿ 2 ಇಂಚಿಗೆ ಈ ರೀತಿ ಒಂದು ಟಕ್ಸ್ನ ಆರ್ಮೋಲ್ ಹತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ರೀತಿ ಟಕ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಮೊದಲು ನಾವು ಬ್ಯಾಕ್ ಪಾರ್ಟ್ದು ಆರ್ಮೋಲ್ ಶೇಪ್ ಇರುತ್ತಲ್ಲ, ಅದನ್ನು ಕಟ್ ಮಾಡ್ಕೊಳ್ಬೇಕು. ಈ ಫ್ರಂಟ್ ಪಾರ್ಟ್ದು ಕಟ್ ಮಾಡ್ಕೊಳ್ಬಾರ್ದು. ಈಗ ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟ್ದು ಸಪರೇಟಾಗಿ ಫ್ರಂಟ್ ಪಾರ್ಟಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಬೇಕು. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ.
ಈ ಕ್ರಾಸ್ ಬೆಲ್ಟ್ ಕೂಡ ಫ್ರಂಟ್ ಪಾರ್ಟಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಬೇಕು. ಇದು ಕೆಳಗಡೆದು ಬ್ಯಾಕ್ ಪಾರ್ಟು, ಇದು ಮೇಲ್ಗಡೆ ಸೈಡು ಫ್ರಂಟ್ ಪಾರ್ಟು. ಇದನ್ನು ಕ್ರಾಸ್ ಬೆಲ್ಟು ಫ್ರಂಟ್ ಪಾರ್ಟಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟಲ್ಲಿ ಮಾತ್ರ ಇದು ಫ್ರಂಟ್ ನೆಕ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ನೆಕ್ಕು ಕಟ್ ಮಾಡ್ತಾ ಇರೋದು. ಇನ್ನೂ ನಾವು ಬ್ಯಾಕ್ ಪಾರ್ಟ್ ನೆಕ್ನ ಮಾರ್ಕ್ ಮಾಡ್ಕೊಂಡಿಲ್ಲ. ಈಗ ಬ್ಯಾಕ್ ಪಾರ್ಟ್ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ಅಳತೆ ಬ್ಲೌಸಿಂದ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಈ ರೀತಿ ಅಳತೆ ಬ್ಲೌಸ್ನ ಹಾಕ್ಕೊಂಡು ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ ನೆಕ್ ಲೆಂತು 8.5 ಇಂಚಿದೆ. ಈ ರೀತಿ 8.5 ಇಂಚಿಗೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ 3 ಇಂಚಿಗೆ ನೆಕ್ ವಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ನಾನು 2.5 ಇಂಚಿಗೆ ನೆಕ್ ವಿಡ್ತು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ನೆಕ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ಗಳ ಮಧ್ಯೆ ಈ ರೀತಿ ಶೋಲ್ಡರ್ ಹತ್ರ ನ್ಯಾಚ್ ಹಾಕ್ಕೊಳ್ಬೇಕು. ಈಗ ಈ ರೀತಿ ಇದನ್ನು ಹಾಕ್ಕೊಳ್ಬೇಕು ಬ್ಲೌಸ್ನ. ಈಗ ಫ್ರಂಟ್ದು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಹುಕ್ ಪಟ್ಟಿ ಮತ್ತು ಕಾಜು ಪಟ್ಟಿ ಸೈಡು. ಇದು ಈ ರೀತಿ ಇದನ್ನು ಸಪ್ರೇಟಾಗಿ ತೆಗೆದುಕೊಳ್ಬೇಕು. ಈ ರೀತಿ ಬ್ಲೌಸ್ದು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ಗಳನ್ನ ಕಟ್ ಮಾಡಿ ಆಯಿತು. ಈಗ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಈ ಬ್ಲೌಸ್ ಪೀಸ್ನ ಈ ರೀತಿ ನಾನು 4 ಫೋಲ್ಡಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ 4 ಫೋಲ್ಡಾಗಿ ಹಾಕ್ಕೊಂಡು ನಾವು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಮೊದಲು ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ ಲೆಂತು 4.5 ಇಂಚಿದೆ. ಇಲ್ಲಿ ಸ್ಟಿಚಿಂಗೋಸ್ಕರ 1/2 ಇಂಚು, ಆಮೇಲೆ ಕೆಳಗಡೆ 1 ಇಂಚು ಫೋಲ್ಡಿಂಗೋಸ್ಕರ ಟೋಟಲಿ ನಾನು ಸ್ಲೀವ್ಸ್ ಲೆಂತು 6 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಈ ರೀತಿ ಸ್ಲೀವ್ಸ್ ಲೆಂತು 6 ಇಂಚಿಗೆ ತೊಗೊಂಡು ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಬೇಕು. ಈಗ ಇಲ್ಲಿ 1 ಇಂಚಿಗೆ ಈ ರೀತಿ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗಡೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಸ್ಲೀವ್ಸ್ ಡೌನು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಲೀವ್ ಶೇಪ್ನ ಹಾಕ್ಕೊಳ್ಳಿ. ಈ ರೀತಿ ಸ್ಲೀವ್ ಶೇಪ್ನ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ಇದನ್ನು ಓಪನ್ ಮಾಡಿಕೊಂಡು ಇದು ಫ್ರಂಟ್ ಸೈಡು ಸ್ಲೀವ್ ಶೇಪ್ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ತೆಗೆದುಕೊಳ್ಬೇಕು. ಈ ರೀತಿ ಈಗ ಸ್ಲೀವ್ಸ್ ಕಟ್ ಮಾಡಿ ಆಯಿತು. ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಈ ಕ್ರಾಸ್ ಬೆಲ್ಟ್ನ ಕಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಈ ರೀತಿ ಬ್ಲೌಸ್ ಪೀಸ್ನ 4 ಫೋಲ್ಡಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ 4 ಫೋಲ್ಡಾಗಿ ಹಾಕ್ಕೊಂಡು ಕ್ರಾಸ್ ಬೆಲ್ಟ್ನ ಕಟ್ ಮಾಡಿದ್ವಲ್ಲ ಅದನ್ನು ಇದರ ಮೇಲೆ ಇಟ್ಟು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಕ್ರಾಸ್ ಬೆಲ್ಟ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಾಯಿತು. ಈಗ ಗೋಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಈ ಗೋಟ್ ಪಟ್ಟಿ ಇದು ನೆಕ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದೇ ಬ್ಲೌಸ್ ಪೀಸ್ನಲ್ಲಿ ನಾನು ಈ ಗೋಟ್ ಪಟ್ಟಿನ ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಗೋಟ್ ಪಟ್ಟಿನ ನಾವು ವಿಡ್ತಿಗೆ 1 ಇಂಚ್ ಅಥವಾ 1.5 ಇಂಚಿಗೆ ತೊಗೊಳ್ಬೇಕು. ಈ ರೀತಿ ಇದನ್ನು ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಅಳತೆ ಬ್ಲೌಸಿಂದ ಅಳತೆ ತಗೊಂಡು ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ
ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.